ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಗಿಡಗಳಿಗೆಲ್ಲ ಕೊಕೊಪೀಟ ಹಾಕ್ತಾರಲ್ಲ ಅದನ್ನು ಈಗ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನಾನು ಹಸಿ ತೆಂಗಿನಕಾಯಿಯ ಸಿಪ್ಪೆಯನ್ನು ತಗೊಂಡಿದ್ದೇನೆ. ಅದರಿಂದ ಈಗ ನಾರನ್ನೆಲ್ಲ ಬಿಡಿಸಿಕೊಳ್ಬೇಕು. ಫಸ್ಟಿಗೆ ನೋಡಿ, ನಾರನ್ನೆಲ್ಲ ಹೀಗೆ ಬಿಡಿಸಿಕೊಳ್ಳುವ. ಒಣ ತೆಂಗಿನಕಾಯಿ ಸಿಪ್ಪೆಯಿಂದ ಕೂಡ ಬಿಡಿಸಿಕೊಳ್ಳಿಕ್ಕಾಗ್ತದೆ. ಹಸಿಯಿಂದಾದರೆ ನನಗೆ ಸ್ವಲ್ಪ ಈಸಿ ಆಗ್ತದೆ, ಮತ್ತು ಸ್ವಲ್ಪ ಧೂಳು ಅದು ಇದೆಲ್ಲ ಬರೋದಿಲ್ಲ. ಹಾಗೆ ಎಲ್ಲವನ್ನು ಕೂಡ ಹೀಗೆ ಬಿಡಿಸಿಕೊಂಡ ನಂತರ ಎಲ್ಲವನ್ನು ಮತ್ತೆ ಉಳಿದ ನಾರನ್ನೆಲ್ಲ ಹೀಗೆ ಬಿಡಿ ಬಿಡಿ ಮಾಡಿಕೊಳ್ಬೇಕು. ಎಲ್ಲವನ್ನು ಕೂಡ ಎಷ್ಟು ಸಣ್ಣದಾಗಿ ಬಿಡಿ ಬಿಡಿ ಮಾಡಿಕೊಳ್ಳಿಕ್ಕಾಗ್ತದೆ, ಎಳೆ ಎಳೆಯಾಗಿ ಮಾಡಿಕೊಳ್ಳಲಿಕ್ಕಾಗ್ತದೆ ಅಷ್ಟು ಎಳೆ ಎಳೆಯಾಗಿ ಮಾಡಿಕೊಳ್ಬೇಕು. ಎಲ್ಲವನ್ನು ಕೂಡ ಮೊದಲಿಗೆ ಹೀಗೆ ಎಳೆ ಎಳೆಯನ್ನಾಗಿ ಮಾಡಿಟ್ಕೊಳ್ಳುವ. ಎಲ್ಲವನ್ನು ಕೂಡ ಹೀಗೆ ಎಳೆ ಎಳೆ ಮಾಡಿಕೊಂಡ ನಂತರ ನಾವು ಇನ್ನು ಕತ್ರಿಯಿಂದ ಹೀಗೆಲ್ಲ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಕತ್ರಿ ಶಾರ್ಪ್ ಆಗಿರಬೇಕು ಹಾಗೂ ದೊಡ್ಡ ಕತ್ರಿಯನ್ನೇ ಉಪಯೋಗಿಸ್ಕೊಳ್ಬೇಕು, ಇಲ್ಲಂದರೆ ಕತ್ರಿ ಕಟ್ಟಾಗೋ ಚಾನ್ಸಸ್ ಇದೆ. ಹಾಗೆ ನೋಡಿ, ಈಸಿಯಾಗಿ ನಮಗೆ ಇಲ್ಲಿ ಕಟ್ ಆಗ್ತದೆ. ಇದು ತುಂಬ ತೆಳ್ಳಗೆ ನಾವು ನಾರನ್ನು ಮಾಡಿಕೊಂಡ್ರೆ ಉಂಟಲ್ಲ, ತುಂಬ ಈಸಿಯಾಗಿ ಕಟ್ ಮಾಡಿಕೊಳ್ಳಿಕ್ಕಾಗ್ತದೆ. ಎಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿಕ್ಕಾಗ್ತದೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೋದು. ಕೆಲವರು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದರಿಂದ ಪೌಡ್ರ್ ಮಾಡ್ತಾರೆ. ಅಂದರೆ ನಿಜವಾದ ಕೊಕೊಪೀಟ ಅಂದರೆ ಇದರ ಪೌಡ್ರು ಈ ನಾರಿನಿಂದ ಕೆಳಗೆ ಬೀಳ್ತಾವೆ, ಒಂಥರ ಪೌಡ್ರ್ ಬೀಳ್ತಲ್ಲ, ಅದುವೇ ನಿಜವಾದ ಕೊಕೊಪೀಟ. ಇದಕ್ಕೆ ನೀರನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಗಟ್ಟಿ ಮಾಡಿ ಇಟ್ಕೊಳ್ತಾರೆ. ನೋಡಿ, ಆನಂತರ ಕಟ್ ಮಾಡಿದ ನಂತರ ಎಲ್ಲವನ್ನು ಕೂಡ ಸ್ವಲ್ಪ ಬಿಡಿ ಬಿಡಿ ಮಾಡಿಕೊಳ್ಳುವ. ಹಾಗೆ ಇಲ್ಲಿ ನಾನೊಂದು ಖಾಲಿ ಪಾಟ್ ಅಂತ ತಗೊಂಡಿದ್ದೇನೆ. ಅದಕ್ಕೆ ಈಗ ನಾವು ಯಾವ ರೀತಿ ತುಂಬಿಸೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಇಲ್ಲಿ ನೋಡಿ, ಒಣ ಸಿಪ್ಪೆಯಿಂದ ಕೂಡ ನಾನು ಸ್ವಲ್ಪ ಇಲ್ಲಿ ಹೀಗೆ ಬಿಡಿಸಿಕೊಂಡಿದ್ದೇನೆ. ನಾರನ್ನೆಲ್ಲ ಬಿಡಿಸಿಕೊಂಡು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ ಇದರಿಂದ ಬಿದ್ದ ಪೌಡ್ರ್ ಇದು. ನೋಡಿ, ಈ ಪೌಡ್ರಿಗೆ ನೀರನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಗೆ ಉಂಡೆ ಕಟ್ಟಿ ಇಟ್ಕೊಳ್ತಾರೆ. ಗಿಡಗಳಿಗೆಲ್ಲ ಹಾಕಲಿಕ್ಕೆ, ಬೀಜ ಹಾಕುವ ಕಾಲ ಇದನ್ನು ಹಾಕಿದರೆ ಉಂಟಲ್ಲ ತುಂಬ ಗಿಡ ಚೆನ್ನಾಗಿ ಬರ್ತದೆ. ಆವಾಗ ಇದನ್ನೆಲ್ಲ ಉಪಯೋಗಿಸ್ಬೋದು. ನಾನು ಇಲ್ಲೀಗ ಇಲ್ಲಿ ಸುಡು ಮಣ್ಣು ಮರಳು ಹಾಗೆ ಆರ್ಗಾನಿಕ್ ಗೊಬ್ಬರ ಪಂಚಮಿ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ಮಣ್ಣಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಆನಂತರ ಇಲ್ಲಿ ನಾನು ಈ ತೆಂಗಿನಕಾಯಿ ನಾರನ್ನು ಫಸ್ಟ್ ಪಾಟಿಗೆ ಹಾಕಿ ಇಟ್ಕೊಳ್ತೇನೆ. ಹಾಕಿದ ನಂತರ ಈ ಸುಡುಮಣ್ಣು ಮಿಶ್ರಣವನ್ನು ಕೂಡ ಹಾಕ್ತೇನೆ. ಇದಕ್ಕೆ ಒಂದು ಅಂತರದಲ್ಲಿ ತೆಂಗಿನಕಾಯಿ ನಾರು ಹಾಕ್ತೇನೆ, ಆನಂತರ ಸುಡುಮಣ್ಣು ಹಾಕ್ತೇನೆ, ಆನಂತರ ಪುನಃ ಇಲ್ಲಿ ತೆಂಗಿನಕಾಯಿ ನಾರನ್ನು ಹಾಕಿ ಅದರ ಮೇಲೆ ಪುನಃ ಈ ಮಣ್ಣನ್ನು ಹಾಕ್ತಾ ಇದ್ದೇನೆ, ಮರಳು ಮಿಶ್ರಿತ ಸುಡುಮಣ್ಣು. ಹಾಗೆ ಇದು ನಾವು ಮೊನ್ನೆ ಕುಶಾಲನಗರದಿಂದ ತಂದ ಗಿಡ, ಒಂದು ಪಾಟಲ್ಲೇ 4-5 ಗಿಡ ಇತ್ತು. ಹಾಗೆ ಅದರಿಂದ ಒಂದೊಂದು ಗಿಡವನ್ನು ತೆಗೆದು ಚಿಕ್ಕ ಪಾಟಲ್ಲಿ ಹಾಕಿಟ್ಟೆವು. ಯಾಕೋ ಹೂ ಬರ್ತಾ ಇಲ್ಲ. ಚಿಕ್ಕ ಪಾಟ್ ಅಲ್ಲ, ದೊಡ್ಡ ಪಾಟಿಗೆ ಹಾಕಿದರೂ ಹೂ ಬರಲಿಲ್ಲ. ಹಾಗೆ ಈಗ ಅದನ್ನೆಲ್ಲ ಒಂದು ದೊಡ್ಡ ಪಾಟಿಗೆ ಹಾಕುವಂತ ನಾನಿಲ್ಲಿ ಎಲ್ಲ ಅದನ್ನು ಮಾಡ್ತಾ ಇದ್ದೇನೆ. ಹಾಗೆ ಗಿಡವನ್ನೆಲ್ಲ ನೆಟ್ಟ ನಂತರ ಪುನಃ ನಾನಿಲ್ಲಿ ಈ ತೆಂಗಿನಕಾಯಿ ನಾರನ್ನು ಹಾಕ್ತೇನೆ. ತೆಂಗಿನಕಾಯಿ ನಾರು ಹಾಕೋದು ಯಾಕೆ ಅಂದರೆ, ನಮಗೀಗ ಎಲ್ಲಿಯಾದರೂ ಹೋಗಬೇಕು ಅಂದಿದ್ರೆ ಗಿಡಕ್ಕೆ 1-2-3 ದಿವಸ ಕೂಡ ನೀರು ಹಾಕದಿದ್ದರೆ ಏನಾಗೋದಿಲ್ಲ. ಅಂದರೆ ಹೋಗುವಾಗ ನೀರು ಹಾಕಿಟ್ರೆ ಉಂಟಲ್ಲ, ತುಂಬ 2-3 ದಿವಸ ಈ ಕೊಕೊಪೀಟ ಹಾಕಿದರೆ ನೀರಿನಂಶ ಇರ್ತದೆ, ನೀರಿನ ತೇವಾಂಶ 1-2-3 ದಿವಸ ದೊರೆಗೆ ಏನಾಗೋದಿಲ್ಲ, ಗಿಡ ಬಾಡುವುದಿಲ್ಲ. ಹಾಗಾಗಿ ಇಲ್ಲಿ ತೆಂಗಿನಕಾಯಿ ನಾರನ್ನೆಲ್ಲ ಹಾಕಿ ಗಿಡ ನೆಟ್ಟರೆ ಉಂಟಲ್ಲ, ಗಿಡಗಳು ಕೂಡ ಒಳ್ಳೆಯದಾಗ್ತದೆ, ಮತ್ತು ಗಿಡಕ್ಕೆ ಕೆಲವೊಂದು ಫಂಗಸ್ ಕೂಡ ಬರುವುದಿಲ್ಲ. ಹಾಗೆ ಇಲ್ಲಿ ಅದೇ ರೀತಿ ನಾನು ಇನ್ನೊಂದು ಚಟ್ಟಿಗೆ ಕೂಡ ಮಣ್ಣನ್ನೆಲ್ಲ ತುಂಬಿಸಿ ಇಟ್ಟುಕೊಂಡಿದ್ದೆ. ನೋಡಿ, ಅದೇ ರೀತಿ ಕೂಡ ಈ ಚಟ್ಟಿಗೆ ಕೂಡ ನಾನು ಇಲ್ಲಿ ಮಣ್ಣನ್ನು ತುಂಬಿಸಿ ಗಿಡವನ್ನು ನೆಟ್ಟೆ. ಗಿಡವನ್ನೆಲ್ಲ ನೆಟ್ಟ ನಂತರ ಒಂದು ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ತುಂಬ ನೀರು ಬೇಡ, ಅಂದರೆ ಆಂಥೋರಿಯಮ್ಗೆ 2 ದಿವಸಕ್ಕೊಮ್ಮೆ ನೀರು ಹಾಕಿದರೂ ಸಾಕಂತಿದೆ. ಹಾಗೆ ತುಂಬ ನೀರಿನ ಅವಶ್ಯಕತೆ ಕೂಡ ಆಂಥೋರಿಯಮ್ಗೆ ಇರುವುದಿಲ್ಲ. ಹಾಗೆ ಜಾಸ್ತಿ ಸೂರ್ಯನ ಬೆಳಕು ಇದ್ದರೂ ಕೂಡ ಆಗೋದಿಲ್ಲ ಅದಕ್ಕೆ. ಹಾಗೆ ಗಿಡದ ಎಲೆಯ ಮೇಲೆ ಇದ್ದ ಸ್ವಲ್ಪ ಮಣ್ಣನ್ನೆಲ್ಲ ಈಗ ಒರೆಸಿ ತೆಗಿತಿದ್ದೇನೆ. ಹಾಗೆ ಇಲ್ಲಿ ನಮ್ಮ ಗಿಡದಲ್ಲಿ ಹೂ ಬರೋದಿಲ್ಲ ಅಂತ ಮನೆಯವರು ಗಾರ್ಡನ್ ರಿಚ್ ಅಂತ ಒಂದು ಆರ್ಗಾನಿಕ್ ಪೌಡ್ರ್ ತಂದಿದ್ದಾರೆ. ಗಿಡಗಳಿಗೆಲ್ಲ ಹಾಕಿದರೆ ಒಳ್ಳೆಯದಾಗ್ತದಂತೆ. ಹಾಗೆ ಇದನ್ನು ಹಾಕುವಂತ ಮಾಡಿದ್ದೇನೆ. ಇದೇನು ಆರ್ಗಾನಿಕ್ ಇರಬೇಕು, ಎಷ್ಟು 88 ರೂಪೀಸ್ ಏನಾಗಿರಬೇಕು. ಇದು 1/4 kg ಏನುಂಟು. ಹಾಗೆ ಇದನ್ನು
1 ಟೀ ಸ್ಪೂನ್ನ ಹಾಗೆ ಗಿಡದಿಂದ 5 ಸೆಂಟಿಮೀಟರ್ ದೂರದಲ್ಲಿ ಹಾಕಬೇಕಂತೆ. ಹಾಗೆ 1 ಟೀ ಸ್ಪೂನ್ನಷ್ಟು ತಗೊಂಡು ನಾನು ಗಿಡಕ್ಕೆಲ್ಲ ಹಾಕ್ತಾಯಿದ್ದೇನೆ. ನೋಡ ಹೂ ಬರ್ತದೆ ನೋಡ. ಇನ್ನಾದರೂ ಯಾಕೆ ಹೂ ಬರೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕೆಲವೊಂದು ನಮ್ಮಲ್ಲಿ ಒಂದು ಟೈಮಲ್ಲಿ ಎಷ್ಟೋ ಆಂಥರಿಯಂ ಆಗ್ತಿತ್ತು, ಒಂದೊಂದು ಗಿಡದಲ್ಲಿ 4-5 ಹೂ ಬರ್ತಿತ್ತು. ಅದರಲ್ಲಿ ಅದು ಬಿಟ್ಟು ಈಗ ಒಂದು ಹೂ ಬರಲಿಕ್ಕೆ ತುಂಬ ಕಷ್ಟ. ಯಾಕೋ ಸೂರ್ಯನ ಕಿರಣ ನೇರ ಬೀಳದಿದ್ರು ಒಂದು ಸ್ವಲ್ಪ ಆದರೆ ಸೂರ್ಯನ ಕಿರಣ ಈ ಆಂಥರಿಯಂ ಗಿಡದ ಮೇಲೆ ಬೀಳಬೇಕಂತೆ. ತುಂಬ ಜಾಸ್ತಿ ಕೂಡ ಸೂರ್ಯನ ಶಾಖ ಬೀಳಬಾರ್ದು ಹಾಗೆ ಅಂತ ಹೇಳ್ತಾರೆ. ಹಾಗೆ ಆ ಗೊಬ್ಬರವನ್ನೆಲ್ಲ ಸ್ವಲ್ಪ ಸ್ವಲ್ಪ ಗಿಡಕ್ಕೆಲ್ಲ ಹಾಕ್ತಾಯಿದ್ದೇನೆ ನಾನು. ಹಾಗೆ ನೋಡಿ ನೆಟ್ಟ ಗಿಡ 3 ಗಿಡ ನೆಟ್ಟಿದ್ದೇನೆ. ನೋಡ ಯಾವಾಗ ಹೂ ಬರ್ತದೆ, ಗಿಡ ಹೇಗಾಗ್ತದೆ ಅಂತ. ಇದರಲ್ಲಿ ನೋಡಿ ಹೂ ಬರಲಿಲ್ಲ, ಇದು ಆರೆಂಜ್ ಕಲರ್. ಇಲ್ಲಿ ಸಹ ಅಷ್ಟೇ ಒಂದೊಂದು ಹೂ ಬಂದಿದೆ ಅಷ್ಟೇ. ಹಾಗೆ ಇಲ್ಲಿ ಒಳಗೆ ಕೂಡ ಇಟ್ಟರೆ ಯಾವ ಗಿಡ ಕೂಡ ಒಳ್ಳೆಯದು ಬರೋದಿಲ್ಲ, ಯಾಕೆ ಗೊತ್ತಿಲ್ಲ. ಎಲೆಲ್ಲ ಹೀಗೆ ಎಂತ ಒಣಗ್ತದೆ. ಹಾಗೆ ಇಲ್ಲಿ ಇಂಡೋರ್ ಪ್ಲ್ಯಾಂಟ್ ಅಂತ ಇದನ್ನು ನಾನು ಇಲ್ಲಿ ತಂದು ನೆಟ್ಟಿದ್ದೇನೆ. ಇದು ನೋಡಿ ಸ್ನೇಹಿತರೆ, ನಮ್ಮ ಭಾವನವರ ಆಂಥೋರಿಯಂ ಗಾರ್ಡನ್. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಸ್ನೇಹಿತರೆ, ನಾಳೆ ಹಾಕ್ತಿರುವ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.